Dr. Mahesh Bhatt, I am from Logic Computer Center, Dharwad. Today I would like to have a skit. The skit in the sense how company will look into you people. Correct? How company is looking into you people. Now I have taken Veda from JSS College as a HR. She will today act as a HR and Spandan and Prerna will act as a students. Nowadays, graduates are getting confused. What we have to learn? After BCom, I have to do MCom or MBA, or I want to have a job, I want to go for competitive exams. These are all the full confusions. I just want to have a crack on it. I want to crack on it. I want to have a crack. ಯಾಕಂದ್ರೆ ನಿಮಗೆ ಆ ತಲೆಯಲ್ಲಿ ಕ್ರ್ಯಾಕ್ ಮಾಡೋಕೆ ಬಂದಿದ್ದೀನಿ. ಇಲ್ಲೇ ನೋಡ್ರಿ ನಿಮ್ಮ ಫ್ರೆಂಡ್ ಆದಂಥ ವೇದ ಅವರು ಚೆನ್ನಾಗಿರ್ತಾರೆ. ಅವರು ನಾವೊಂದು XYZ ವೇದ ಅಂಡ್ ಕಂಪನಿಗೆ ವಿಚಾರ ಮಾಡಿ ಅವ್ರಿಗೆ ಒಬ್ಬ ಅಕೌಂಟೆಂಟ್ ಬೇಕು. ಓಕೆ, ಅವ್ರಿಗೆ ಒಬ್ಬ ಅಕೌಂಟೆಂಟ್ ಬೇಕು. ಈಗ ಅಕೌಂಟೆಂಟ್ ಸೆಲೆಕ್ಟ್ ಮಾಡಕ್ಕೆ ಬಂದಿದ್ದಾರೆ ವೇದ HR, ವೇದ ಅಂಡ್ ಕಂಪನಿ ಅನ್ನೋಕ್ಕೆ ಆ ಕಂಪನಿಗೆ ಅವರು HR ಏನು ಮಾಡ್ತಾ ಇದ್ದಾರೆ. ಈಗ ಸ್ಪಂದನ್ಗೆ ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ತಾರೆ. ಸ್ಪಂದನ್ ಹೇಳ್ತಾನೆ, my name is Spandan. I have done my BCom graduation in JSS College. I am having a 95% of my aggregate. CGPA is 95%. And I have my good communication skills in English and Kannada. I am very good at accounting. I got all 95, 93, 94, 98, 99. So I got a 97% aggregate ಅಂತ ವೇದವರಿಗೆ ಅವ್ರು ಹೇಳ್ತಾರೆ. ಆದರೆ ವೇದವ್ರಿಗೆ ಬೇಕಾಗಿರೋದು ಟ್ಯಾಲಿ ಆಪರೇಟರು, ಟ್ಯಾಲಿ ಅಕೌಂಟೆಂಟ್. ಈ ಇಸ್ ಗುಡ್ ಇನ್ ಅಕೌಂಟ್ಸ್, 99 ಬಂದದ ಅವನಿಗೆ. ಆದರೆ ಏನಾಗ್ತದೆ, ವೇದವ್ರು ಕೇಳ್ತಾರೆ, ಅಫ್ಕೋರ್ಸ್ ವೆರಿ ಗುಡ್, ನೀನು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದೀಯಾ, ನಿನಗೆ ಟ್ಯಾಲಿ ಬರುತ್ತಾ, ನೀನು ಕಲಿಸಿರ್ತಕ್ಕಂಥ ಅಕೌಂಟ್ಸನ್ನು ನಮ್ಮ ಟ್ಯಾಲಿ ಅಂತ ಸಾಫ್ಟ್ವೇರ್ ಇದೆ ಅದರೊಳಗೆ ಹಾಕ್ಲಿಕ್ಕೆ ಬರುತ್ತಾ. ಅವಾಗ ಸ್ಪಂದನ ಹೇಳ್ತಾನೆ, ಇಲ್ಲ ನಮ್ಮ ಮನೇಲಿ ಕಲಿಯೋಕ್ಕೆ ಬಿಟ್ಟಿಲ್ಲ, ಫೋಕಸ್ ಮಾಡು, ಸ್ಟಡಿ ಮೇಲೆ ಫೋಕಸ್ ಮಾಡು ಅಂತ ಹೇಳಿದರು. ನಾನು ಯಾವುದೂ ಅಡಿಷನಲ್ ಕೋರ್ಸ್ ಮಾಡಲಿಲ್ಲ, ಸೊ ನಾನು ಮಾಡಿದ್ದೀನಿ. ಅವಾಗ ವೇದ ಹೇಳ್ತಾಳೆ, ನಾನು ಸ್ವಲ್ಪ ನಿಮ್ಗೆ ಹೋಲ್ಡಾಗಿ ಇರ್ತೀನಿ, ಯಾಕಂದರೆ ನನಗೆ ಬೇಕಾಗಿರೋದು ಅಕೌಂಟೆಂಟು, ಕೆಲಸ ಆಗೋದು ನನಗೆ ಇಂಪಾರ್ಟೆಂಟು, 99% ಅಲ್ವಲ್ಲಪ್ಪ ಅಂತ ಇವಳೇನು ಮಾಡ್ತಾಳೆ, ಸ್ಪಂದನ್ಗೆ ಪೊಸಿಷನ್ ಹೋಲ್ಡರ್ ಇರ್ತಾಳೆ. ಓಕೆ, ಅವಾಗ ನೆಕ್ಸ್ಟ್ ಕ್ಯಾಂಡಿಡೇಟ್ ಪ್ರೇರಣಾ ಬರ್ತಾಳೆ. ಪ್ರೇರಣಾ ಹೇಳ್ತಾಳೆ, ಹಾಯ್, ಗುಡ್ ಮಾರ್ನಿಂಗ್, ಮೈ ನೇಮ್ ಇಸ್ ಪ್ರೇರಣಾ, ಐ ಆಮ್ ಫ್ರಮ್ ಧಾರವಾಡ. I have completed my BCom graduation in JSS College. During the 6th sem, I learned basic computer, I learned Tally, I learned SAP. Whatever I learned accounts in BCom final year, I know how to put into digitalization. I know how to transform all manual accounts into digitalized accounts. ಮೇಡಮ್, ನಾನು ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಕೆಲಸನೂ ಮಾಡಿದ್ದೀನಿ, ನಾನು ಫೈನಲ್ ಇಯರ್ ಇರುವಾಗ ಪಾರ್ಟ್ ಟೈಮ್ ಜಾಬ್ ಮಾಡಿದ್ದೀನಿ, ನನಗೆ ಟ್ಯಾಲಿ ಬರುತ್ತೆ, SAP ಬರುತ್ತೆ, ನೀವು ಏನೇ ಕೊಟ್ಟರು ನಾನು ಕಂಪ್ಯೂಟರಲ್ಲಿ ಹಾಕಿ ನಿಮ್ಗೆ ಮಾಡಬಲ್ಲೆ ಅಂತ ಪ್ರೇರಣೆ ಹೇಳ್ತಾಳೆ. ಆವಾಗ ನಮ್ಮ ವೇದ ಅವರು ಕೇಳ್ತಾರೆ, ನೀನು ಇಂಡಿಪೆಂಡೆಂಟಾಗಿ ಆಪ್ರೇಟ್ ಮಾಡ್ತೀಯ ಅಂತ. ಮಾಡ್ತೀನಿ ಮೇಡಮ್, ಯಾಕಂದರೆ ನಾನು 6th sem ಇರುವಾಗ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಇಂಗ್ಲೀಷು ಬರುತ್ತೆ, ಹಿಂದಿನೂ ಬರುತ್ತೆ, ಕನ್ನಡನೂ ಬರುತ್ತೆ ಅಂತ ಹೇಳಿದಾಗ ನೋಡೋಣ. ವೇದ ಅವರು ಪ್ರೇರಣಾ ಪರ್ಸೆಂಟೇಜ್ ಒಂದು 62% ಇರುತ್ತೆ. ಓಕೆ, 62% ಇರುತ್ತೆ CGPA, ರೈಟ್. ಆವಾಗ ಕೇಳೋಣ, ಇವಾಗ ವೇದ ಅವರು ಯಾರು ತಗೊಳ್ತೀರಾ, ಪ್ರೇರಣಾ ತಗೊಳ್ತೀರಾ? ನೋಡಿ, ಪ್ರೇರಣಾ ಅಂತ ಹೇಳ್ತಾ ಇದ್ದಾರೆ, ಪ್ರೇರಣಾ ಜಸ್ಟ್ ಶಿ ಗಾಟ್ 62%, ಇಲ್ಲಿ ಇವನು 99%. ಯಾಕೆ ನೀವು ಹೇಳ್ಬೋದಾ, ವೇದ ವೈ ಯು ಹ್ಯಾವ್ ಗಿವನ್ ಅಂಡ್ ಹಿ ಇಸ್ 99% ಅಲ್ವಾ? ಅಲ್ವಾ? ನೋಡಿ, ಅವರು ಟೆಂಪ್ರವರಿ HR ಆದ್ರೆ ಈ ಥರ ಡಿಸಿಷನ್ ತಗೊಳ್ತಾ ಇದ್ದಾರೆ ಅಲ್ವಾ? ಆದ್ರೆ HR ನಾಟಕ ಮಾಡುವಾಗಲೇ ಪರ್ಫೆಕ್ಟ್ ಡಿಸಿಷನ್ ತಗೊಳ್ತಾ ಇದ್ದಾರೆ ವೇದ ಅಲ್ವಾ? ಪುಟ್ಟ ಅವ್ರು ವೇದ ನೆಕ್ಸ್ಟ್ ಕ್ವಶನ್ ಕೇಳೋಣ. ನೀವು 62%, 90% ಅವಳನ್ನ ತಗೊಂಡ್ರೆ ಅಂದರೆ ಅವಳೇ ಹೇಳಿದ್ದು ಸ್ಕಿಲ್ ಇಂಪಾರ್ಟೆಂಟ್, ಪರ್ಸೆಂಟೇಜ್ ಇಂಪಾರ್ಟೆಂಟ್, ಸ್ಕಿಲ್ ಇಂಪಾರ್ಟೆಂಟ್. ಎದನ್ನೇ ನಮಗೆ ಕೇಳೋಣ, ನಾವು ಸ್ಪಂದನಿಗೆ ತಗೊಂಡ್ಬಿಡಿ ಮೇಡಮ್, ತಗೊಂಡ್ಬಿಟ್ಟು ತರಬೇತಿ ಕೊಡಿ. ಪರ್ಫೆಕ್ಟ್, ಐ ಲೈಕ್ ಇಟ್, ಪರ್ಫೆಕ್ಟ್. ನೋಡಿ, ಇದು ಎಲ್ಲ ಕೊಡ್ತಾರೆ. ಹೌದಾ, ಖರ್ಚು ಹೆಚ್ಚು ಬೀಳುತ್ತೆ ಸರ್. ನಾನು ಯಾಕೆ ಕಲಿಸ್ಲಿ ಸರ್, ನಾನು ಅವ್ನಿಗೆ ಸಂಬಳ ಕೊಡ್ತಾ ಇದ್ದೀನಿ, ಕಲ್ಸಕ್ಕೆ ಅವನು ತರಬೇತಿ ಇನ್ಸ್ಟಿಟ್ಯೂಟ್ ಇದೆ, ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಇದೆ, ಅಲ್ಲಿ ಕಲ್ತ್ಕೊಂಡ್ಬರ್ಲಿ. ಗಾಂಧಿನಗರದಲ್ಲಿ ಬ್ರಾಂಚ್ ಇದೆ, ಟೋರ್ಲಕದಲ್ಲಿ ಬ್ರಾಂಚ್ ಇದೆ, ಕಲ್ತ್ಕೊಂಡ್ಬರ್ಬೇಕು. ನಾವೇ ಕಲಿಸ್ಬೇಕು ಅನ್ನೋ ಭಾವನೆ ಇವಾಗ ಬಂದಿದೆ ವೇದಾಗಿ. ಕರೆಕ್ಟಾ? ಓಕೆ.